ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಮಾಜಿ ಸಚಿವ ಬೈರತಿ ಬಸವರಾಜ್. ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮರ್ಡರ್ ಕೇಸ್ನಲ್ಲಿ ಬೈರತಿ ಬಸವರಾಜ್ ಅವರನ್ನ ಆರೋಪಿ ಸಂಖ್ಯೆ 5 ಅಂತ ಹೇಳಿ ತೋರಿಸಲಾಗಿದೆ. ಇವತ್ತು ಮಧ್ಯಾಹ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ ಬೈರತಿ ಬಸವರಾಜ್ ಅವರ ಅರ್ಜಿಯನ್ನ ನ್ಯಾಯಪೀಠ. ನ್ಯಾಯಮೂರ್ತಿ ಕೃಷ್ಣಕುಮಾರ್ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಪ್ರಕರಣದಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜನ್ನ ಆರೋಪಿಯನ್ನಾಗಿ ಗುರುತಿಸಲಾಗಿದೆ. ಹೀಗಾಗಿ ಅವರ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ಅನ್ನ ರದ್ದು ಮಾಡಲು ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇವತ್ತು ಮಧ್ಯಾಹ್ನ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಪೀಠದಲ್ಲಿ ಬೈರತಿ ಬಸವರಾಜ್ ಅವರ ಅರ್ಜಿ ವಿಚಾರಣೆಗೆ ಬರೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಬೈರತಿ ಬಸವರಾಜ್ ಅವರ ಹಿಸ್ಟರಿಯನ್ನ ಕೆದಕ್ತಾ ಇದ್ದಾರೆ ಪೊಲೀಸ್. ಬೈರತಿ ಬಸವರಾಜ್ ಅವರು 10 ವರ್ಷದ ಹಿಂದೆ ಯಾವೆಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು ಅನ್ನೋದರ ಇತಿಹಾಸವನ್ನ ಶೋಧಿಸಲಾಗ್ತಾ ಇದೆ. ಬೈರತಿ ಬಸವರಾಜ್ ಜೊತೆ ಜಗ್ಗಾ ಕಿರಣ್ಗೆ ಒಡನಾಟ ಇತ್ತ. ಜಗ್ಗಾ ಮೂಲಕ ಹಲವು ಸಿವಿಲ್ ಕೇಸ್ಗಳಲ್ಲಿ ಸೆಟಲ್ಮೆಂಟ್ ಅನ್ನ ಮಾಡಿಸ್ಕೊಂಡಿದ್ರ. ಹಲವು ಜಮೀನು ವ್ಯಾಜ್ಯವನ್ನ ಸೆಟಲ್ ಮಾಡಿಸಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆಯಂತೆ ಪೊಲೀಸರಿಗೆ. ಹೆಣ್ಣೂರು ರೌಡಿ ಶೀಟರ್ ಆಗಿದ್ದಾನೆ ಜಗದೀಶ್ ಅಲಿಯಾಸ್ ಜಗ್ಗಾ. ಈತನಿಗೂ ಬೈರತಿ ಬಸವರಾಜ್ ಅವರಿಗೂ ಇರುವ ಸಂಬಂಧದ ಬಗ್ಗೆ ಇದೀಗ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ, ಒಂದು ಕಡೆ ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಬೈರತಿ ಬಸವರಾಜ್ ಅವರು. ಮತ್ತೊಂದು ಕಡೆ ಈ ಜಗ್ಗಾ ಅಲಿಯಾಸ್ ಜಗದೀಶ್ ಏನು ತಲೆಮರೆಸಿಕೊಂಡಿದ್ದಾನೆ, ಈತನಿಗೂ ಹಾಗೆ ಶಾಸಕರಿಗೂ ಇರುವ ಸಂಬಂಧದ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಸದ್ಯಕ್ಕೆ ಬೇರೆನೆಲ್ಲ ಅಪ್ಡೇಟ್ಸ್ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಸ್ಮಿತಾ, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತೀನಗರ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸಿದ್ದಾರೆ. ಪ್ರಮುಖವಾಗಿ ಈ ಕೊಲೆಯ ಹಿಂದೆ ಶಾಸಕ ಬೈರತಿ ಬಸವರಾಜ್ ಅವರ ಕೈವಾಡ ಇದೆ ಅಂತೇಳಿ ಪದೇ ಪದೇ ಹೆಸರು ಜೋರಾಗಿ ಕೇಳಿ ಬರ್ತಿದೆ. ಇದಕ್ಕೆ ಕಾರಣ ಕಳೆದ 4 ತಿಂಗಳ ಹಿಂದೆ ಇದೇ ಠಾಣೆಯಲ್ಲಿ ದಾಖಲಾಗಿರುವಂಥ ಒಂದು ಪ್ರಕರಣ, ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಒಂದು ಪ್ರಕರಣ. ಅಂದರೆ ಆ ಒಂದು ಲಿಮಿಟ್ಸ್ನಲ್ಲಿ ಈ ಮುಂಚೆ ಒಂದು ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳಾಗಿರುತ್ತೆ. ಇದೇ ಕೊಲೆಯಾಗಿರುವಂಥ ಬಿಕ್ಲಾ ಶಿವ ಹಾಗೂ ರೌಡಿ ಶೀಟರ್ ಜಗದೀಶ್ ಅಲಿಯಾಸ್ ಜಗ್ಗಾ ಎಂಬಾತನ ಮಧ್ಯೆ ಸಾಕಷ್ಟು ವಿಚಾರಗಳು ಮತ್ತು ಮಾತುಕತೆಗಳು ಗಲಾಟೆಗಳಾಗಿರುತ್ತೆ. ಈತನ ಬಳಿಯೇ ಬಂದು, ಅಂದರೆ ಬಿಕ್ಲಾ ಶಿವನ ಬಳಿಯೇ ಬಂದು ರೌಡಿ ಶೀಟರ್ ಜಗದೀಶ್ ಅಲಿಯಾಸ್ ಜಗ್ಗಾ ಒಂದಷ್ಟು ಬೆದರಿಕೆಯನ್ನು ಹಾಕಿರ್ತಾನೆ. ಇದರ ಹಿಂದೆ ಈ ಬೆದರಿಕೆ ಆಗಿರ್ಬೋದು, ಈಗ ನಡೆದಿರುವಂಥ ಕೊಲೆ ಆಗಿರ್ಬೋದು, ಇದರ ಹಿಂದೆ ಶಾಸಕ ಬೈರತಿ ಬಸವರಾಜ್ ಅವರ ಒಂದು ಕೈವಾಡ ಇದೆ ಅನ್ನುವಂಥದ್ದು ಸಾಕಷ್ಟು ಆರೋಪಗಳು ಈಗ ಕೇಳಿ ಬರ್ತಿದೆ. ಅವರ ವಿರುದ್ಧ ನೇರವಾಗಿ ಕಳೆದ ಬಾರಿ ಕಮಿಷನರ್ಗೆ ಇದೇ ಬಿಕ್ಲಾ ಶಿವ ದೂರು ನೀಡುವಂಥ ಕೆಲಸವನ್ನು ಮಾಡಿದ್ರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಿಸಿಕೊಂಡಿದ್ದಂಥ ಭಾರತೀನಗರ ಪೊಲೀಸರು ತನಿಖೆಯನ್ನು ನಡೆಸಿದ್ರು. ಆದರೆ ಆ ಒಂದು ಸಂದರ್ಭದಲ್ಲಿ ರೌಡಿ ಶೀಟರ್ ಜಗದೀಶ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಆವತ್ತು ದಾಖಲಾಗಿದ್ದಂಥ ಒಂದು ಸಿವಿಲ್ ಮ್ಯಾಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಬೆದರಿಕೆ ಒಡ್ಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಮೂಲಕ ಸ್ಟೇ ತಂದಿರ್ತಾನೆ, ತನಿಖೆಗೆ ಸ್ಟೇ ತಂದಿರ್ತಾನೆ. ಅದಾದ ಮೇಲೆ 4 ತಿಂಗಳಲ್ಲಿ ಈ ಒಂದು ಕೊಲೆನ ಆಗಿದೆ. ಅಂದರೆ ಎಫ್ಐಆರ್ ದಾಖಲಾದ 4 ತಿಂಗಳಿಗೆ ಈ ಒಂದು ಕೊಲೆ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಜಗದೀಶ್ ಅಸೋಸಿಯೇಟ್ ಈ ಒಂದು ಕೊಲೆ ಮಾಡಿರ್ಬೋದು ಅನ್ನುವಂಥ ಒಂದಷ್ಟು ಅನುಮಾನಗಳು ಈಗ ಮೂಡಿದೆ. ಈಗಾಗಲೇ ರಾತ್ರಿ ಎಸ್ಕೇಪ್ ಆಗ್ತಿದ್ದಂಥ 5 ಆರೋಪಿಗಳನ್ನ ಮಾರಕಾಸ್ತ್ರಗಳ ಸಮೇತ ವಶಪಡೆಯುವಂಥ ಕೆಲಸವನ್ನ ಭಾರತೀನಗರ ಪೊಲೀಸರು ಮಾಡಿದ್ದಾರೆ. ಈಗಾಗಲೇ ಇಲ್ಲಿ ಪ್ರಮುಖವಾದ ಅಂಶಗಳೇನಂತಂದ್ರೆ, ಇಲ್ಲಿ ನಿಜಕ್ಕೂ ಕೂಡ ಶಾಸಕ ಬೈರತಿ ಬಸವರಾಜ್ ಅವರ ಕೈವಾಡ ಇದೆಯಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದರಲ್ಲಿ ಈಗಾಗಲೇ ಕೇಳಿ ಬಂದಿರುವಂಥ ಹೆಸರು ಜಗದೀಶ್ ಅಲಿಯಾಸ್ ಜಗ್ಗಾ. ಈತ ರೌಡಿ ಶೀಟರ್, ಹೆಣ್ಣೂರು ರೌಡಿ ಶೀಟರ್ ಇದ್ದಾನೆ. ಈ ಒಂದು ಭಾಗಗಳಲ್ಲಿ ಹೆಣ್ಣೂರು ಪೊಲೀಸ್ ಠಾಣೆ ಆಗಿರ್ಬೋದು, ಭಾರತೀನಗರ ಪೊಲೀಸ್ ಠಾಣೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ನಡೆಯುವಂಥ ಜಮೀನು ವ್ಯಾಜ್ಯ ಸಂಬಂಧಪಟ್ಟಂತೆ, ಜಮೀನು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹೋಗೋದು, ಅಲ್ಲಿ ಎಂಟ್ರಿ ಆಗೋದು, ಒಂದಷ್ಟು ಸೆಟಲ್ಮೆಂಟ್ಗಳನ್ನು ಮಾಡಿಸಿಕೊಳ್ಳುವಂಥ ಕೆಲಸವನ್ನು ಆತ ಮಾಡ್ತಿದ್ದ. ಆತನ ವಿರುದ್ಧ ಈಗಾಗಲೇ ಹಲವು ಠಾಣೆಗಳಲ್ಲಿ ಪ್ರಕರಣಗಳು ಕೂಡ ದಾಖಲಾಗಿದೆ. ಆದರೆ ಇದೆಲ್ಲದರ
ಇದೆಲ್ಲದರ ಹಿಂದೆ ಇರೋದು ಭೈರತಿ ಬಸವರಾಜ್ ಅವರು ಅನ್ನುವಂಥ ಆರೋಪ, ಗಂಭೀರ ಆರೋಪಗಳು ಈಗ ಕೇಳಿ ಬರ್ತಿದೆ. ಈ ಕೊಲೆ ಪ್ರಕರಣದಲ್ಲೂ ಕೂಡ ಈ ಒಂದು ಜಮೀನು ವ್ಯಾಜ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳಿತ್ತು. ಅದೇ ಒಂದು ಹಿನ್ನೆಲೆಯಲ್ಲಿ ಅದೇ ಒಂದು ಜಮೀನಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಕ್ಲಾ ಶಿವನನ್ನ ಅಟ್ಯಾಕ್ ಮಾಡಿಸಿ ಈಗ ಕೊಲೆ ಮಾಡಿಸಲಾಗಿದೆ ಅನ್ನುವಂಥ ಒಂದಷ್ಟು ಗಂಭೀರ ಆರೋಪಗಳಿದೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವರನ್ನು ಕೂಡ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಜೊತೆಗೆ ಬಿಕ್ಲಾ ಶಿವನ ಜೊತೆ ಯಾರೆಲ್ಲ ಕೆಲಸ ಮಾಡಿದ್ರು, ಆತನ ಡ್ರೈವರ್ ಆಗಿರ್ಬೋದು, ಗನ್ಮೆನ್ ಆಗಿರ್ಬೋದು, ಅವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಕಡೆ ಆರೋಪಿಗಳನ್ನ ವಶಪಡೆದು ತೀವ್ರ ತನಿಖೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಶಾಸಕ ಭೈರತಿ ಬಸವರಾಜ್ ಅವರು ಬಂಧನದ ಭೀತಿಯಿಂದ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಪ್ರಕರಣವನ್ನು ರದ್ದುಗೊಳಿಸುವಂತ ಈಗ ಹೈಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಮಧ್ಯಾಹ್ನ ಇವತ್ತು ನ್ಯಾಯಮೂರ್ತಿಗಳಾದಂತಹ ಕೃಷ್ಣಕುಮಾರ್ ಅವರ ನೇತೃತ್ವದ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಸುವಂತ ಕೂಡ ಸಾಧ್ಯತೆ ಕೂಡ ಇದೆ. ಒಂದ್ ಕಡೆ ಸದ್ಯಕ್ಕೆ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರ ತನಿಖೆ ನಡೆಸಿದ್ದಾರೆ. ತನಿಖೆ ವೇಳೆ ಏನಾದರೂ ಒಂದಷ್ಟು ಅಂಶಗಳು ಜೊತೆಗೆ ಒಂದಷ್ಟು ಎವಿಡೆನ್ಸ್ಗಳೇನಾದರೂ ಬಸವರಾಜ್ ಅವರ ವಿರುದ್ಧ ಗೊತ್ತಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕ್ರಮವನ್ನ ಕೈಗೊಳ್ಳುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ. ಒಂದು ವೇಳೆ ಸ್ಟ್ರಾಂಗ್ ಎವಿಡೆನ್ಸ್ಗಳೇನಾದರೂ ಸಿಕ್ಕರೆ ಅವರನ್ನ ಅರೆಸ್ಟ್ ಮಾಡಿದ್ರು ಕೂಡ ಇಲ್ಲಿ ಆಶ್ಚರ್ಯ ಪಡಬೇಕಿಲ್ಲ. ಸದ್ಯಕ್ಕೆ ಭಾರತೀನಗರ ಪೊಲೀಸರು ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಮಾಜಿ ಸಚಿವ ಭೈರತಿ ಬಸವರಾಜ್. ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮರ್ಡರ್ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅವರನ್ನ ಆರೋಪಿ ಸಂಖ್ಯೆ 5 ಅಂತ ಹೇಳಿ ತೋರಿಸಲಾಗಿದೆ. ಇವತ್ತು ಮಧ್ಯಾಹ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ ಭೈರತಿ ಬಸವರಾಜ್ ಅವರ ಅರ್ಜಿಯನ್ನ ನ್ಯಾಯಪೀಠ. ನ್ಯಾಯಮೂರ್ತಿ ಕೃಷ್ಣಕುಮಾರ್ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಪ್ರಕರಣದಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜನ್ನ ಆರೋಪಿಯನ್ನಾಗಿ ಗುರುತಿಸಲಾಗಿದೆ. ಹೀಗಾಗಿ ಅವರ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ಅನ್ನ ರದ್ದು ಮಾಡಲು ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇವತ್ತು ಮಧ್ಯಾಹ್ನ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಪೀಠದಲ್ಲಿ ಭೈರತಿ ಬಸವರಾಜ್ ಅವರ ಅರ್ಜಿ ವಿಚಾರಣೆಗೆ ಬರೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಭೈರತಿ ಬಸವರಾಜ್ ಅವರ ಹಿಸ್ಟರಿಯನ್ನ ಕೆದಕ್ತಾ ಇದ್ದಾರೆ ಪೊಲೀಸ್. ಭೈರತಿ ಬಸವರಾಜ್ ಅವರು 10 ವರ್ಷದ ಹಿಂದೆ ಯಾವೆಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು ಅನ್ನೋದರ ಇತಿಹಾಸವನ್ನ ಶೋಧಿಸಲಾಗ್ತಾ ಇದೆ. ಭೈರತಿ ಬಸವರಾಜ್ ಜೊತೆ ಜಗ್ಗಾ ಕಿರಣ್ಗೆ ಒಡನಾಟ ಇತ್ತ. ಜಗ್ಗಾ ಮೂಲಕ ಹಲವು ಸಿವಿಲ್ ಕೇಸ್ಗಳಲ್ಲಿ ಸೆಟಲ್ಮೆಂಟ್ ಅನ್ನ ಮಾಡಿಸ್ಕೊಂಡಿದ್ರ. ಹಲವು ಜಮೀನು ವ್ಯಾಜ್ಯವನ್ನ ಸೆಟಲ್ ಮಾಡಿಸಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆಯಂತೆ ಪೊಲೀಸರಿಗೆ. ಹೆಣ್ಣೂರು ರೌಡಿ ಶೀಟರ್ ಆಗಿದ್ದಾನೆ ಜಗದೀಶ್ ಅಲಿಯಾಸ್ ಜಗ್ಗಾ. ಈತನಿಗೂ ಭೈರತಿ ಬಸವರಾಜ್ ಅವರಿಗೂ ಇರುವ ಸಂಬಂಧದ ಬಗ್ಗೆ ಇದೀಗ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ, ಒಂದು ಕಡೆ ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಭೈರತಿ ಬಸವರಾಜ್ ಅವರು. ಮತ್ತೊಂದು ಕಡೆ ಈ ಜಗ್ಗಾ ಅಲಿಯಾಸ್ ಜಗದೀಶ್ ಏನು ತಲೆಮರೆಸಿಕೊಂಡಿದ್ದಾನೆ, ಈತನಿಗೂ ಹಾಗೆ ಶಾಸಕರಿಗೂ ಇರುವ ಸಂಬಂಧದ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಸದ್ಯಕ್ಕೆ ಬೇರೆ ಏನೆಲ್ಲ ಅಪ್ಡೇಟ್ಸ್ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಸ್ಮಿತಾ, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತೀನಗರ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸಿದ್ದಾರೆ. ಪ್ರಮುಖವಾಗಿ ಈ ಕೊಲೆಯ ಹಿಂದೆ ಶಾಸಕ ಭೈರತಿ ಬಸವರಾಜ್ ಅವರ ಕೈವಾಡ ಇದೆ ಅಂತೇಳಿ ಪದೇ ಪದೇ ಹೆಸರು ಜೋರಾಗಿ ಕೇಳಿ ಬರ್ತಿದೆ. ಇದಕ್ಕೆ ಕಾರಣ ಕಳೆದ 4 ತಿಂಗಳ ಹಿಂದೆ ಇದೇ ಠಾಣೆಯಲ್ಲಿ ದಾಖಲಾಗಿರುವಂಥ ಒಂದು ಪ್ರಕರಣ, ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಒಂದು ಪ್ರಕರಣ. ಅಂದರೆ ಆ ಒಂದು ಲಿಮಿಟ್ಸ್ನಲ್ಲಿ ಈ ಮುಂಚೆ ಒಂದು ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳಾಗಿರುತ್ತೆ. ಇದೇ ಕೊಲೆ ಆಗಿರುವಂಥ ಬಿಕ್ಲಾ ಶಿವ ಹಾಗೂ ರೌಡಿ ಶೀಟರ್ ಜಗದೀಶ್ ಅಲಿಯಾಸ್ ಜಗ್ಗಾ ಎಂಬಾತನ ಮಧ್ಯೆ ಸಾಕಷ್ಟು ವಿಚಾರಗಳು ಮತ್ತು ಮಾತುಕತೆಗಳು ಗಲಾಟೆಗಳಾಗಿರುತ್ತೆ. ಈತನ ಬಳಿಯೇ ಬಂದು, ಅಂದರೆ ಬಿಕ್ಲಾ ಶಿವನ ಬಳಿಯೇ ಬಂದು ರೌಡಿ ಶೀಟರ್ ಜಗದೀಶ್ ಅಲಿಯಾಸ್ ಜಗ್ಗಾ ಒಂದಷ್ಟು ಬೆದರಿಕೆಯನ್ನು ಹಾಕಿರ್ತಾನೆ. ಇದರ ಹಿಂದೆ ಈ ಬೆದರಿಕೆ ಆಗಿರ್ಬೋದು, ಈಗ ನಡೆದಿರುವಂಥ ಕೊಲೆ ಆಗಿರ್ಬೋದು, ಇದರ ಹಿಂದೆ ಶಾಸಕ ಭೈರತಿ ಬಸವರಾಜ್ ಅವರ ಒಂದು ಕೈವಾಡ ಇದೆ ಅನ್ನುವಂಥದ್ದು ಸಾಕಷ್ಟು ಆರೋಪಗಳು ಈಗ ಕೇಳಿ ಬರ್ತಿದೆ. ಅವರ ವಿರುದ್ಧ ನೇರವಾಗಿ ಕಳೆದ ಬಾರಿ ಕಮಿಷನರ್ಗೆ ಇದೇ ಬಿಕ್ಲಾ ಶಿವ ದೂರು ನೀಡುವಂಥ ಕೆಲಸವನ್ನು ಮಾಡಿದ್ರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಿಸಿಕೊಂಡಿದ್ದಂಥ ಭಾರತೀನಗರ ಪೊಲೀಸರು ತನಿಖೆಯನ್ನು ನಡೆಸಿದ್ರು. ಆದರೆ ಆ ಒಂದು ಸಂದರ್ಭದಲ್ಲಿ ರೌಡಿ ಶೀಟರ್ ಜಗದೀಶ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಆವತ್ತು ದಾಖಲಾಗಿದ್ದಂಥ ಒಂದು ಸಿವಿಲ್ ಮ್ಯಾಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಬೆದರಿಕೆ ಒಡ್ಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಮೂಲಕ ಸ್ಟೇ ತಂದಿರ್ತಾನೆ.
ತಂದಿರ್ತಾನೆ, ತನಿಖೆಗೆ ಸ್ಟೇ ತಂದಿರ್ತಾನೆ. ಅದಾದ ಮೇಲೆ 4 ತಿಂಗಳಲ್ಲಿ ಈ ಒಂದು ಕೊಲೆನ ಆಗಿದೆ. ಅಂದ್ರೆ FIR ದಾಖಲಾದ 4 ತಿಂಗಳಿಗೆ ಈ ಒಂದು ಕೊಲೆ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಜಗದೀಶ್ ಅಸೋಸಿಯೇಟ್ ಈ ಒಂದು ಕೊಲೆ ಮಾಡಿರ್ಬೋದು ಅನ್ನುವಂಥ ಒಂದಷ್ಟು ಅನುಮಾನಗಳು ಈಗ ಮೂಡಿದೆ. ಈಗಾಗಲೇ ರಾತ್ರಿ ಎಸ್ಕೇಪ್ ಆಗ್ತಿದ್ದಂಥ 5 ಆರೋಪಿಗಳನ್ನ ಮಾರಕಾಸ್ತ್ರಗಳ ಸಮೇತ ವಶಪಡೆಯುವಂಥ ಕೆಲಸವನ್ನ ಭಾರತೀ ನಗರ ಪೊಲೀಸರು ಮಾಡಿದ್ದಾರೆ. ಈಗಾಗಲೇ ಇಲ್ಲಿ ಪ್ರಮುಖವಾದ ಅಂಶಗಳೇನಂತಂದ್ರೆ ಇಲ್ಲಿ ನಿಜಕ್ಕೂ ಕೂಡ ಶಾಸಕ ಬೈರತಿ ಬಸವರಾಜ್ ಅವರ ಕೈವಾಡ ಇದೆಯಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇದರಲ್ಲಿ ಈಗಾಗಲೇ ಕೇಳಿ ಬಂದಿರುವಂತಹ ಹೆಸರು ಜಗದೀಶ್ ಅಲಿಯಾ ಜಗ್ಗ. ಈತ ರೌಡಿ ಶೀಟರ್, ಹೆಣ್ಣೂರು ರೌಡಿ ಶೀಟರ್ ಇದ್ದಾನೆ. ಈ ಒಂದು ಭಾಗಗಳಲ್ಲಿ ಹೆಣ್ಣೂರು ಪೊಲೀಸ್ ಠಾಣೆ ಆಗಿರ್ಬೋದು, ಭಾರತೀ ನಗರ ಪೊಲೀಸ್ ಠಾಣೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ನಡೆಯುವಂತಹ ಜಮೀನು ವ್ಯಾಜ್ಯ ಸಂಬಂಧಪಟ್ಟಂತೆ, ಜಮೀನು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹೋಗೋದು, ಅಲ್ಲಿ ಎಂಟ್ರಿ ಆಗೋದು, ಒಂದಷ್ಟು ಸೆಟಲ್ಮೆಂಟ್ಗಳನ್ನ ಮಾಡಿಸಿಕೊಳ್ಳುವಂತ ಕೆಲಸವನ್ನ ಆತ ಮಾಡ್ತಿದ್ದ. ಆತನ ವಿರುದ್ಧ ಈಗಾಗಲೇ ಹಲವು ಠಾಣೆಗಳಲ್ಲಿ ಪ್ರಕರಣಗಳು ಕೂಡ ದಾಖಲಾಗಿದೆ. ಆದ್ರೆ ಇದೆಲ್ಲದರ ಹಿಂದೆ ಇರೋದು ಬೈರತಿ ಬಸವರಾಜ್ ಅವರು ಅನ್ನುವಂಥ ಆರೋಪ, ಗಂಭೀರ ಆರೋಪಗಳು ಈಗ ಕೇಳಿ ಬರ್ತಿದೆ. ಈ ಕೊಲೆ ಪ್ರಕರಣದಲ್ಲೂ ಕೂಡ ಈ ಒಂದು ಜಮೀನು ವ್ಯಾಜ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳಿತ್ತು. ಅದೇ ಒಂದು ಹಿನ್ನೆಲೆಯಲ್ಲಿ ಅದೇ ಒಂದು ಜಮೀನಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಕ್ಲಾ ಶಿವನನ್ನ ಅಟ್ಯಾಕ್ ಮಾಡಿಸಿ ಈಗ ಕೊಲೆ ಮಾಡಿಸಲಾಗಿದೆ ಅನ್ನುವಂಥ ಒಂದಷ್ಟು ಗಂಭೀರ ಆರೋಪಗಳಿದೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5ರನ್ನು ಕೂಡ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಜೊತೆಗೆ ಬಿಕ್ಲಾ ಶಿವನ ಜೊತೆ ಯಾರೆಲ್ಲ ಕೆಲಸ ಮಾಡಿದ್ರು, ಆತನ ಡ್ರೈವರ್ ಆಗಿರ್ಬೋದು, ಗನ್ಮೆನ್ ಆಗಿರ್ಬೋದು, ಅವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಕಡೆ ಆರೋಪಿಗಳನ್ನ ವಶಪಡೆದು ತೀವ್ರ ತನಿಖೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಶಾಸಕ ಬೈರತಿ ಬಸವರಾಜ್ ಅವರು ಬಂಧನದ ಭೀತಿಯಿಂದ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಪ್ರಕರಣವನ್ನ ರದ್ದುಗೊಳಿಸುವಂತ ಈಗ ಹೈಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಮಧ್ಯಾಹ್ನ ಇವತ್ತು ನ್ಯಾಯಮೂರ್ತಿಗಳಾದಂಥ ಕೃಷ್ಣಕುಮಾರ್ ಅವರ ನೇತೃತ್ವದ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಸುವಂತ ಕೂಡ ಸಾಧ್ಯತೆ ಕೂಡ ಇದೆ. ಒಂದ್ ಕಡೆ ಸದ್ಯಕ್ಕೆ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರ ತನಿಖೆ ನಡೆಸಿದ್ದಾರೆ. ತನಿಖೆ ವೇಳೆ ಏನಾದರೂ ಒಂದಷ್ಟು ಅಂಶಗಳು ಜೊತೆಗೆ ಒಂದಷ್ಟು ಎವಿಡೆನ್ಸ್ಗಳೇನಾದರೂ ಬಸವರಾಜ್ ಅವರ ವಿರುದ್ಧ ಸಿಕ್ಕಿ ಗೊತ್ತಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕ್ರಮವನ್ನ ಕೈಗೊಳ್ಳುವಂತ ಕೆಲಸಕ್ಕೆ ಪೊಲೀಸರು ಮುಂದೆ